ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪ್ಪು. ಮುಜ್ತಬಾ ಖಾಮಿನೈ ಅವರು ಅಧಿಕಾರ ವಹಿಸಿಕೊಂಡ ನಂತರ, ಇರಾನ್ನ ಸರ್ವೋಚ್ಚ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ ನಂತರ, ಈ ಹಿಂದೆ ಸರ್ವೋಚ್ಚ ನಾಯಕ ಆಗಿದ್ದಂತಹ ಅವರ ತಂದೆ ಅಲಿ ಖಾಮಿನೈ ಅವರ ಹತ್ಯೆಗೆ ಪ್ರತೀಕಾರದ ರೂಪದಲ್ಲಿ ದೊಡ್ಡ ದಾಳಿಗೆ ಆದೇಶವನ್ನು ಕೊಟ್ಟಿದ್ರು ಮತ್ತು ಹೊಸ ಮಿಸೈಲ್ಗಳ ಮೂಲಕ ಇರಾನ್ ಇಸ್ರೇಲ್ ಮೇಲೆ ಇನ್ನಿಲ್ಲದಂತೆ ದಾಳಿ ಮಾಡಿದೆ ಮತ್ತು ಇಸ್ರೇಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಅದು ಹೊರಗೆ ಬರಬಾರ್ದು ಅಂತ ಇಸ್ರೇಲ್ ಅಲ್ಲಿನ ಯಾವುದೇ ಕಟ್ಟಡ, ಯಾವುದೇ ನಾಶವನ್ನ ಯಾರೂ ಸಹ ಫೋಟೋ ಅಥವಾ ವಿಡಿಯೋ ತೆಗೆದುಕೊಳ್ಳಬಾರದು ಅಂತ ನಿಷೇಧ ಹೇರಿದೆ. ಹಾಗೆ ವಿಡಿಯೋ ಅಥವಾ ಫೋಟೋ ತೆಗೆದು ಹೊರ ಜಗತ್ತಿಗೆ ಕಳಿಸಿದರೆ ಅವರಿಗೆ 5 ವರ್ಷ ಜೈಲು ಶಿಕ್ಷೆ ಅಂತ ಇಸ್ರೇಲ್ ಘೋಷಣೆ ಮಾಡಿಕೊಂಡಿದೆ. ಆ ಮೂಲಕ ಅಲ್ಲಾಗಿರುವಂತಹ ನಷ್ಟವನ್ನ ಬಚ್ಚಿಡೋ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಏನಿದು ದಾಳಿಯ ತೀವ್ರತೆ ಏನಿತ್ತು? ಇದು ತನ್ನ ತಂದೆಯ ಸಾವಿಗೆ, ತನ್ನ ತಾಯಿಯ ಸಾವಿಗೆ, ತನ್ನ ಸೋದರ ಸೋದರಿ ಮಗಳು ಎಲ್ಲರ ಸಾವಿಗೆ ಪ್ರತೀಕಾರದ ರೂಪದಲ್ಲಿ ಈ ದಾಳಿಯನ್ನು ನೋಡಬೇಕಾ? ಮುಜ್ತಬಾ ಖಾಮಿನೈ ಅವರು ನಡೆಸಿದಂತಹ ಮೊಟ್ಟ ಮೊದಲ ದಾಳಿ, ಅವರ ಆಜ್ಞೆಯ ಮೊಟ್ಟ ಮೊದಲ ದಾಳಿ ಹೇಗಿತ್ತು ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ದಾಳಿಯಲ್ಲಿ ಇರಾನ್ ಹೊಸ ಒಂದು ಮಿಸೈಲ್ ಅನ್ನ ಹೊರ ಜಗತ್ತಿಗೆ ಪರಿಚಯಿಸಿ ಅದನ್ನ ಇರಾನ್ ಮೇಲೆ ಹಾಕ್ತು. ಖೈಬರ್ ಅನ್ನುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಮೊದಲ ಬಾರಿಗೆ ಹೊರತೆಗೀತು, ಅದನ್ನ ಹಾಕ್ತು. ಅದು ಸಹ 1 ಟನ್ ವೆಯ್ಟ್ ಇರುವಂತಹ ಸಿಡಿಮದ್ದನ್ನ ಕೊಂಡೊಯ್ಯುವ ಶಕ್ತಿ ಇರುವಂತಹ ಮಿಸೈಲ್. 1 ಟನ್, 1000 ಕೆಜಿ, 1000 ಕೆಜಿಗಳಷ್ಟು ಸಿಡಿ ಅದರಲ್ಲಿರುತ್ತೆ. ಅದನ್ನ ಬಳಸಿ ದಾಳಿ ಮಾಡಿರೋದು. ಇಸ್ರೇಲ್ ಪಾಡ್ ಏನಾಗಿದೆ ಈಗ ಅಂದ್ರೆ, ಇಸ್ರೇಲ್ ಅಲ್ಲಿ ಆಂಟಿ ಮಿಸೈಲ್ ಸಿಸ್ಟಮ್ ಆಲ್ಮೋಸ್ಟ್ ಧ್ವಂಸ ಆಗೋಗಿದೆ. ಅದರ ಐರನ್ ಡೋಮ್ ಅನ್ನುವಂತಹ ಏನ್ ಸಿಸ್ಟಮ್ ಇದೆಯಲ್ಲ, ಅದು ವೀಕ್ ಆಗೋಗಿದೆ. ಯಾಕೆಂದ್ರೆ ಕಳೆದ 10 ದಿನಗಳಿಂದ ಅದು ನಿರಂತರ ಕೆಲಸ ಮಾಡ್ತಿದೆ, ಸಾಕಷ್ಟು ಪೆಟ್ಟು ತಿಂದಿದೆ ಮತ್ತು ಅದಕ್ಕೆ ಬೇಕಾದಂತಹ ಆಂಟಿ ಮಿಸೈಲ್ಗಳು ಬೇಕಲ್ಲ, ಆ ಸಿಸ್ಟಮ್ ವರ್ಕ್ ಮಾಡೋದಕ್ಕೆ ಒಂದಷ್ಟು ಮಿಸೈಲ್ಗಳು ಬೇಕಲ್ಲ, ಅದರ ದಾಸ್ತಾನು ಸಹ ಕಡಿಮೆ ಆಗಿರೋದ್ರಿಂದ ಇಸ್ರೇಲ್ನ ಪ್ರತಿ ದಾಳಿ ಅಥವಾ ಇರಾನ್ ಹಾಕ್ತಾ ಇರುವಂತಹ ಕ್ಷಿಪಣಿಗಳನ್ನ, ಮಿಸೈಲ್ಗಳನ್ನ ಹೊಡೆದು ಉರುಳಿಸುವ ಶಕ್ತಿ ಕ್ಷೀಣಿಸ್ತಾ ಇದೆ. ಅದರ ಲಾಭವನ್ನ ಇರಾನ್ ಪಡ್ಕೊಳ್ತಿದೆ. ಟೆಲ್ ಅವೀವ್ ಆಲ್ಮೋಸ್ಟ್ ಧ್ವಂಸ ಆಗೋಗಿದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಆಲ್ಮೋಸ್ಟ್ ಧ್ವಂಸ ಇಲ್ಲವೇ ಇಲ್ಲ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಆಲ್ಮೋಸ್ಟ್ ಗಾಜಾ ರೀತಿ ಕಾಣೋದಕ್ಕೆ ಶುರುವಾಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಿದೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ, ಯಾರು ಒಂದು ಫೋಟೋ ಒಂದು ವಿಡಿಯೋ ತೆಗೆದು ಕಳಿಸಂಗಿಲ್ಲ. 5 ವರ್ಷ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂತ ಬೆದರಿಸಿ ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 10 ಖೈಬರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇರಾನ್ ಬಳಸಿರುವಂತಹದ್ದು. 10 ಬಹು ಮುಖ್ಯವಾದಂತಹ ಕಟ್ಟಡಗಳು, ಸ್ಥಾವರಗಳನ್ನ ನಾವು ಹಿಟ್ ಮಾಡಿದೀವಿ ಅಂತ ಇರಾನ್ ಹೇಳ್ಕೊಳ್ತಿದೆ. ಕೆಲವು ಸುದ್ದಿ ಸಂಸ್ಥೆಗಳು ಹೇಳ್ತಿದ್ದಾವೆ ನೆತನ್ಯಾಹು ಸೋದರ ಈ ದಾಳಿಯಲ್ಲಿ ಪ್ರಾಣ ತೆತ್ತಿದ್ದಾನೆ ಅಂತ. ಬಟ್ ಕನ್ಫರ್ಮೇಶನ್ ಇಲ್ಲ. ಅದೊಂದು ಫ್ಲಾಶ್ ನ್ಯೂಸ್ ಆಗಿ ಬರ್ತಿದೆ ಅಷ್ಟೇ, ಬೇರೆ ಏನು ಸುದ್ದಿ ಬರ್ತಿಲ್ಲ. ಬಟ್ ಬೇರೆ ರೀತಿಯಾದಂತಹ ವಿಧ್ವಂಸಕ ಏನ್ ನಡೆಸ್ಬೋದು ಅಷ್ಟನ್ನು ನಡೆಸಿದಾವೆ ಆ ಮಿಸೈಲ್ಗಳು. 10 ಮಿಸೈಲ್ಗಳು 1 ಟನ್ ಇರುವಂತಹವು, 1000 ಕೆಜಿ ಇರುವಂತಹವು. ಕೇವಲ ಇಸ್ರೇಲ್ನ ಆ ಭಾಗದಲ್ಲಿ ಇರುವಂತಹ ಟೆಲ್ ಅವೀವ್, ಇತರೆ ನಗರಗಳನ್ನ ಮಾತ್ರ ಅಟ್ಯಾಕ್ ಮಾಡಿಲ್ಲ. ಅದ್ರ ಜೊತೆಗೆ ಒಂದು US ನೇವಿ ಬೇಸ್, ಅಮೆರಿಕದ ನೌಕಾ ನೆಲೆಯೊಂದನ್ನು ಸಹ ಅದು ಧ್ವಂಸ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಬಟ್ ಅದನ್ನ ಯಾವತ್ತಿಗೂ ಅಮೆರಿಕ ಆಗ್ಲಿ ಇಸ್ರೇಲ್ ಆಗಿ ಒಪ್ಪಿಕೊಳ್ಳೋದಿಲ್ಲ. ಇರಾನ್ ಹೇಳ್ತಾ ಇದೆ ಎಸ್ ನಾವು ಹೊಡೆದಿದ್ದೀವಿ ಅಂತ. ಅದರ ಜೊತೆಗೆ ಖುರ್ರಮ್ ಶೇರ್ ಮೊನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಬಳಸ್ತಾ ಇರುವಂತಹ ಮಿಸೈಲ್, ಅದು ಸಹ ಎಷ್ಟು ಶಕ್ತಿಯನ್ನು ಹೊಂದಿದೆ ಅನ್ನೋದನ್ನ ಈಗಾಗಲೇ ಅದು ತೋರಿಸ್ಕೊಟ್ಟಿದೆ. ಅರಬ್ ದೇಶಗಳಿಗೆ ಗೊತ್ತಾಗಿದೆ. ಇಸ್ರೇಲು ಸಹ ಅದನ್ನ ಅನುಭವಿಸ್ತಾ ಇದೆ. ಅದು ಅಲ್ಲಿಯೂ ಸಹ ಟೆಲ್ ಅವೀವ್ನಲ್ಲಿ ಸಹ ಈ ಖೈಬರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಜೊತೆಯಲ್ಲಿ ಖುರ್ರಮ್ ಶೇರ್ ಸಹ ದೊಡ್ಡ ವಿಧ್ವಂಸಕವನ್ನು ನಡೆಸ್ತಾ ಇದೆ. ಯಾವ ಮುಲಾಜಿಲ್ಲದೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತು ಈಗ ನಾಗರಿಕರ ಸಾವುಗಳು ಹೆಚ್ಚಾಗ್ತಾ ಇದ್ದಾವೆ ಇಸ್ರೇಲ್ನಲ್ಲಿ. ಕಾರಣ ಆಂಟಿ ಮಿಸೈಲ್ ಸಿಸ್ಟಮ್ ವೀಕ್ ಆಗಿದೆ. ಆಂಟಿ ಮಿಸೈಲ್ ಸಿಸ್ಟಮ್ಗೆ ಬೇಕಾದಂತಹ ಮಿಸೈಲ್ಗಳ ದಾಸ್ತಾನು ಕಡಿಮೆ ಆಗಿದೆ. ನಿರಂತರ 10 ದಿನ, ಯಾಕೆಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಅನ್ಕೊಂಡಿದ್ದು ವೆನಿಜುವೆಲಾ ರೀತಿಯಲ್ಲಿ ಹಂಗ್ ಹೋಗಿ ಹಿಂಗ್ ಬಂದ್ಬಿಡೋಣ, ಖಾಮಿನೈನ ಕೊಂದ್ವಾ, ಇರಾನ್ ಸರೆಂಡರ್ ಆಯ್ತಾ, ನಾವಿಬ್ರು ಖುಷಿಯಾಗಿ ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ್ವಾ, ಎಲ್ಲ ಮುಗಿದೋಯ್ತು. ಆಮೇಲೆ ಇರಾನ್ನ ಯಾವ್ದಾದ್ರು ಕೈಗೊಂಬೆ ಸರ್ಕಾರನಲ್ಲಿ ನೇಮಿಸಿದ್ರೆ ಇರಾನ್ ನಮ್ಮ ಅಡಿಯಲ್ಲಿ ಇರುತ್ತೆ, ನಾವೆಷ್ಟು ಬೇಕಾದ್ರೆ ಅದರಿಂದ ಎಲ್ಲ ಲೂಟಿ ಮಾಡ್ಕೊಳ್ಳಬಹುದು.
ಆಯಿಲ್ ಲೂಟಿ ಮಾಡಿಕೊಳ್ಳಬಹುದು, ನೈಸರ್ಗಿಕ ಸಂಪತ್ತು ಲೂಟಿ ಮಾಡಿಕೊಳ್ಳಬಹುದು, ಆ ಜನರನ್ನು ಗುಲಾಮರಾಗಿ ಇಟ್ಕೊಳ್ಳಬಹುದು ಅನ್ನುವಂತಹ ಯೋಚನೆ ಮಾಡ್ತು. ಖಾಮಿನಿಯನ್ನು ಕೊಲ್ಲೋದ್ರಲ್ಲೂ ಮೊದಲನೇ ದಿನಾನೇ ಸಕ್ಸಸ್ ಆಯಿತು. ಬಟ್ ಅದಾದ ನಂತರ ಲೀಡರ್ ಇಲ್ಲದೇನು IRGC ಕೊಟ್ಟಂತಹ ಪೆಟ್ಟಿದೆಯಲ್ಲ, ಪ್ರತಿರೋಧ ಇದೆಯಲ್ಲ ತೋರಿಸಿದ್ದು, ಪ್ರತಿ ದಾಳಿ ಮಾಡ್ತಲ್ಲ ಅದು 10 ದಿನಗಳು 9 ದಿನ ನಾಯಕನಿಲ್ಲದೆ ಮಾಡಿತ್ತು. ಈಗ ಅದಕ್ಕೆ ನಾಯಕ ಬೇರೆ ಬಂದಿದ್ದಾರೆ. ನಾಯಕ ಮುಜ್ತಬಾ ಖಾಮಿನಿ ಬಂದಿರಬೇಕಾದ್ರೆ ಹೊಸ ಆಜ್ಞೆಗಳು ಬರ್ತವೆ, ಹೊಸ ಸ್ಟ್ರಾಟಜಿ ಬರುತ್ತೆ. ಆ ಹುಮ್ಮಸ್ಸಿನಲ್ಲಿ ಒಂದಷ್ಟು ಹೊಡಿತಾ ಇದ್ದಾರೆ. ಇದನ್ನ ಮುಜ್ತಬಾ ಖಾಮಿನಿ ಅವರು ಒಂದು ಪ್ರತೀಕಾರದ ದಾಳಿಯಾಗಿ ತೆಗೆದುಕೊಳ್ತಾರೆ. ಯಾಕಂದ್ರೆ ಅವರ ಅರ್ಧ ಕುಟುಂಬವನ್ನ ಈ ಕ್ರೂರಿಗಳು ಕೊಂದು ಹಾಕಿದ್ದಾರೆ 28ನೇ ತಾರೀಕು ಫೆಬ್ರವರಿ 28ಕ್ಕೆ. ಇವರು ಸಹ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಈ ಆಯ್ಕೆ ಏನಿದೆಯಲ್ಲ ಅದು ತಡ ಆಯ್ತು. ಬಟ್ ಅವರ ಗಾಯಗಳು ಗಂಭೀರ ಅಲ್ಲ. ಹಾಗಾಗಿ ಅವರು ಪಬ್ಲಿಕ್ ಅಪಿಯರೆನ್ಸ್ ಕೊಡ್ತಾ ಇಲ್ಲ, ವಿಡಿಯೋ ಸಂದೇಶವನ್ನು ಸಹ ಕೊಡ್ತಾ ಇಲ್ಲ. ಕೇವಲ ಅಧಿಕಾರಿಗಳು ಮಾತ್ರ ಘೋಷಣೆ ಮಾಡಿದ್ದಾರೆ ಇವರೇ ನಮ್ಮ ಸರ್ವೋಚ್ಚ ನಾಯಕ ಅಂತ. ಇನ್ನು ಇವರನ್ನ ಕೊಂದೇ ತೀರ್ತೀನಿ ಅಂತ ಅಮೆರಿಕ ಮತ್ತು ಇಸ್ರೇಲ್ ಪಣ ತೊಟ್ಟಿದ್ದಾವೆ. ಕೊಂದೇ ತೀರ್ತೀವಿ, ನಿದ್ದೆ ಮಾಡಕ್ಕೆ ಬಿಡೋದಿಲ್ಲ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಬಟ್ ಆಕ್ಚುಲಿ ಟ್ರಂಪ್ ನಿದ್ದೆ ಮಾಡ್ತಿಲ್ಲ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಎಲ್ಲ ಮಾರ್ಕೆಟ್ಗಳು ಕ್ರ್ಯಾಶ್ ಆಗ್ತಾ ಇದ್ದಾವೆ. ಎಲ್ಲ ದೇಶಗಳಲ್ಲಿಯೂ ಸಂಕಷ್ಟ ಶುರುವಾಗಿದೆ. ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಗ್ಯಾಸ್ ಇಲ್ಲ, LPG ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಬಿದ್ದು ಹೋಗ್ತಿದೆ. ಭಾರತದಲ್ಲೂ ನೋಡಿ ಇವತ್ತಿನಿಂದ ಎಷ್ಟು ಸಂಕಷ್ಟ ಅನುಭವಿಸ್ತಿದ್ದಾರೆ. ಕೆಲವು ಪೆಟ್ರೋಲ್ ಬಂಕುಗಳಲ್ಲಿ ಪೆಟ್ರೋಲ್ ಇಲ್ಲ, ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಅನ್ನ ಬಂದ್ ಮಾಡಿದ್ದಾರೆ. ಹೋಟೆಲ್ಗಳೆಲ್ಲ ಮುಚ್ಕೊಂಡು ಹೋಗ್ತಿದ್ದಾವೆ. ಡೊಮೆಸ್ಟಿಕ್ ಗ್ಯಾಸ್ ಏನಿದೆ LPG, ಮನೆಗಳಿಗೆ ತಲುಪುವಂತ LPGಯ ವೇಟಿಂಗ್ ಪೀರಿಯಡ್ ಅನ್ನ 21 ದಿನಗಳಿಂದ 25 ದಿನಗಳಿಗೆ ಮಾಡಿದ್ದಾರೆ. ಮತ್ತು ಮೀಟಿಂಗ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಸಮಯ ತೆಗೆದುಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ ಮಿನಿಸ್ಟರ್ಗಳ ಜೊತೆಯಲ್ಲಿ. ಯೂಶುವಲ್ ಆಗಿ ದೇಶಕ್ಕೆ ಸಂಕಷ್ಟ ಬಂದಾಗ ನರೇಂದ್ರ ಮೋದಿ ಮೀಟಿಂಗ್ ಮಾಡೋದಿಲ್ಲ. ಮೋದಿ ಮೀಟಿಂಗ್ ಮಾಡೋದು ಈ ರಾಜ್ಯದಲ್ಲಿ ಹೇಗೆ ಚುನಾವಣೆ ಗೆಲ್ಲಬೇಕು, ಆ ರಾಜ್ಯದಲ್ಲಿ ಹೇಗೆ ಚುನಾವಣೆ ಗೆಲ್ಲಬೇಕು, ಚುನಾವಣೆ ಗೆಲ್ಲಬೇಕು ಅಂದ್ರೆ ನಾವು ಯಾವ ತಂತ್ರಗಳನ್ನು ಹೂಡಬೇಕು, ಹಿಂದೂ ಮುಸ್ಲಿಂ ಹೇಗೆ ಮಾಡಬೇಕು, ಅಲ್ಲಿನ ಮುಖ್ಯಮಂತ್ರಿನೋ ದೊಡ್ಡ ದೊಡ್ಡ ನಾಯಕರನ್ನು ED, CBI, IT ಬಿಟ್ಟು ಹೇಗೆ ಕಾಡಬೇಕು, ಅವರನ್ನು ಸಾಧ್ಯ ಆದ್ರೆ ಹೇಗೆ ಜೈಲಿಗೆ ಹಾಕಬೇಕು. ಇದಕ್ಕಾದ್ರೆ ನರೇಂದ್ರ ಮೋದಿಗೆ 24 ಅವರ್ಸ್ ಅಲ್ಲಿ 25 ಅವರ್ಸ್ ಟೈಮ್ ಇರುತ್ತೆ. ಯಾವಾಗ ಬೇಕಾದ್ರೂ ಮೀಟಿಂಗ್, ಎಲ್ಲಿ ಬೇಕಾದ್ರೂ ಕರೀರಿ, ಯಾವ ಸಮಾವೇಶಕ್ಕಾದ್ರೂ ಕರೀರಿ, ಹೀಸ್ ದೇರ್. ಬಟ್ ಬೇರೆ ವಿಚಾರಗಳಿಗೆ ಸದನಕ್ಕೆ ಬರೋದಕ್ಕೆ ಟೈಮೇ ಇರಲ್ಲ. ಅಯ್ಯೋ, ಟೈಮ್ ಇರಲ್ಲ. ಹಂಗೂ ಬಂದ್ರೆ ಮಹಿಳಾ MP ಗಳು ಅಟ್ಯಾಕ್ ಮಾಡ್ಬಿಡ್ತಾರೆ ಅನ್ನೋ ಭಯ. ಹಾಗಾಗಿ ಬರಲ್ಲ. ಟೈಮ್ ಒಂದು ಕಡೆ ಇರಲ್ಲ. ಈ ಹೊಸ ರೀಸನ್ ಬೇರೆ, ಈಗ ಕಾಂಗ್ರೆಸ್ಸಿನ ಮಹಿಳಾ MP ಗಳು ದಾಳಿ ಮಾಡ್ಬಿಡ್ತಾರೆ ಅನ್ನೋ ಶಂಕೆ ಇದೆ ನನಗೆ ಅಂತ. ಆದ್ರೆ ಇದಕ್ಕೆ ಈಗ ಮೋದಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ. ಏನ್ ಮಾಡೋದು, ಗ್ಯಾಸು ಪೆಟ್ರೋಲು ಕತೆ ಅಂತಂದ್ರೆ ಅದು ಎಷ್ಟು ಗಂಭೀರವಾದ ವಿಚಾರ ಆಗಿದೆ ಅಂತ. ಇದೇ ರೀತಿ ಇಡೀ ಜಗತ್ತಿನಲ್ಲಿ ಗಂಭೀರತೆ ಆಗಿದೆ, ಇಡೀ ಯುದ್ಧದಲ್ಲಿ. ಸೊ ಹಾಗಾಗಿ ಇರಾನ್ ಮೇಲೆ ದಾಳಿ ಮಾಡುವಾಗ ಏನು ಇಸ್ರೇಲ್ ಮತ್ತು ಅಮೆರಿಕ ಯಾವ ಹುಮ್ಮಸ್ಸಲ್ಲಿತ್ತೋ, ಯಾವ ನಿರೀಕ್ಷೆಯಲ್ಲಿತ್ತೋ, ಎಲ್ಲ ಹುಸಿ ಆಗ್ತಾ ಇದೆ. ಇರಾನ್ ಮುಂದಕ್ಕೆ ಎಷ್ಟು ಪೆಟ್ಟು ತಿನ್ನುತ್ತೋ, ಎಷ್ಟು ನಷ್ಟ ಆಗುತ್ತೋ, ಏನಾಗುತ್ತೋ. ಬಟ್ ಈಗಂತೂ ಸೆಟೆದು ನಿಂತಿದೆ, ಗಟ್ಟಿಯಾಗಿ ಹೋರಾಡ್ತಾ ಇದೆ. ಇಡೀ ಜಗತ್ತನ್ನ ಹಾರ್ಮುಜ್ ಸ್ಟ್ರೈಟ್ ಅನ್ನ ಬ್ಲಾಕ್ ಮಾಡೋ ಮೂಲಕ ಇಡೀ ಜಗತ್ತಿಗೆ ತೈಲ ಎಮರ್ಜೆನ್ಸಿಯನ್ನ ತಂದಿಟ್ಟಿದೆ, ಆಯಿಲ್ ಎಮರ್ಜೆನ್ಸಿಯನ್ನ ತಂದಿಟ್ಟಿದೆ. ಎಲ್ಲರೂ ನರಳ್ತಾ ಇದ್ದಾರೆ. ಅದರ ನಡುವೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಹೊಸ ಮಿಸೈಲ್ಗಳನ್ನು ಬಿಟ್ಟು ಇಸ್ರೇಲ್ ಅನ್ನ ಆಲ್ಮೋಸ್ಟ್ ಇಂಚಿಂಚು ನಾಶ ಮಾಡ್ತಿದೆ. ಸೊ ಇದಿಷ್ಟು ಲೇಟೆಸ್ಟ್ ಸುದ್ದಿ ಇರಾನ್ನಿಂದ. ಸೊ ಮುಂದೇನಾಗುತ್ತೆ, ನಿರಂತರವಾಗಿ ನಿಮಗೆ ನಾನು ಸುದ್ದಿಗಳನ್ನ ಕೊಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.